ನಮಸ್ಕಾರ. ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ಹೇಳೋಣ ಅಂತಿದ್ದೀನಿ ಅಂದರೆ, ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಳ್ಳೊಳ್ಳೆ ವಿಷಯಗಳು ಎಷ್ಟೋ ಇದೆ. ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನ ನಾನು ಹೇಳ್ತೀನಿ, ಫಾಲೋ ಮಾಡಿ ನೋಡಿ. ಮೊದಲನೇದು ತುಂಬ ಮುಖ್ಯ. ಚಿಕ್ಕ ಮಕ್ಕಳಿಗೆ ಕ್ಲೀನ್ಲಿನೆಸ್ ಅನ್ನೋದು ತುಂಬಾ ಮುಖ್ಯ. ಸೊ ಚಿಕ್ಕ ವಯಸ್ಸಿಂದನೇ ಅವರು ಮಾತಾಡೋಕ್ಕೆ ಶುರು ಮಾಡ್ತಾರಲ್ವ, ಒಂದು 2 ವಯಸ್ಸಿಂದ ಮಕ್ಕಳು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ನಾವು ಇನ್ನೊಂದು ಸ್ವಲ್ಪ ಮುಂದೆ 1.5 ವಯಸ್ಸಿದ್ದಾಗಲೇ ಅವರು ಸ್ಟಾರ್ಟಿಂಗ್ ಸ್ಟೇಜ್ ಮಾತಾಡೋವಾಗಲೇ ನಾವು ಮಕ್ಕಳಿಗೆ ಈ ಥರನೇ ಇರಬೇಕು, ಈ ಥರ ಹ್ಯಾಂಡ್ ವಾಶ್ ಮಾಡಬೇಕು, ಫೇಸ್ ವಾಶ್ ಮಾಡಬೇಕು, ಕ್ಲೀನಾಗಿರಬೇಕು ಯಾವಾಗಲೂ ಅಂತ ಹೇಳ್ಕೊಡಿ. ನೆಕ್ಸ್ಟ್ ಬಂದು ಟೈಮಿಂಗ್ ಸೆನ್ಸ್. ಟೈಮ್ ಅನ್ನೋದು ತುಂಬಾ ಮುಖ್ಯ ಮಕ್ಕಳಿಗೆ. ಚಿಕ್ಕ ವಯಸ್ಸಿಂದನೇ ಫಾಲೋ ಮಾಡ್ತಾ ಹೋದರೆ ಅದು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ ಅವ್ರು ದೊಡ್ಡವರಾದಮೇಲೆ. ಅದೇ ಥರ ಮೂರನೇದಾಗಿ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದನ್ನು ಮುಖ್ಯವಾಗಿ ನಾವು ಹೇಳ್ಕೊಡ್ಬೇಕು ಚಿಕ್ಕ ವಯಸ್ಸಿಂದಾನೇ. ಅದು ತುಂಬಾ ಮುಖ್ಯ. ಅಪ್ಪ ಅಮ್ಮ ಅಣ್ಣ ತಂಗಿ ಅನ್ನೋದನ್ನು ದಾಟಿ ಎಷ್ಟೋ ಜನ ಇದ್ದಾರೆ ರಿಲೇಷನ್ಸಲ್ಲಿ. ಅಕ್ಕ ಅಂದರೆ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಈ ಥರ ಎಷ್ಟೋ ಜನ ಇದ್ದಾರಲ್ವ. ಸೊ ಎಲ್ಲರೂ ಹೇಗೆ ಕರಿಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ಹೇಳ್ಕೊಡ್ಬೇಕು. ಇಲ್ಲಾಂದರೆ ಅವ್ರು ಏಕವಚನದಲ್ಲಿ ಮಾತಾಡ್ಕೊಂಡು ನೀನು ಬಾ ಅಂತೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡಿ, ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಹೇಳ್ಕೊಡಿ. ಅದೇ ಸಮಯ ನೆಕ್ಸ್ಟು ನಿದ್ದೆ ಮಾಡೋದು ಮುಖ್ಯವಾಗಿ ಚಿಕ್ಕ ವಯಸ್ಸಿಂದನೇ ನಾವು ಹೇಳ್ಕೊಟ್ಬಿಟ್ರೆ ಅದು ಖಂಡಿತ ಅವ್ರಿಗೆ ಯಾವಾಗಲೂ ಅಭ್ಯಾಸ ಆಗಿಬಿಡುತ್ತೆ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅನ್ನೋದನ್ನು ಹೇಳ್ಕೊಡಿ. ಖಂಡಿತ ಅವರು ಸ್ಕೂಲ್ ಓದೋ ಸ್ಟೇಜಲ್ಲಿ ಅವ್ರಿಗೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ಅವ್ರು ತಾನೇ ಅಭ್ಯಾಸ ಮಾಡ್ಕೊತಾರೆ. ಅದೇ ಸಮಯ ಹೆಲ್ಪಿಂಗ್ ನೇಚರ್, ಕೇರಿಂಗ್, ಶೇರಿಂಗ್ ಈಸ್ ಕೇರಿಂಗ್ ಅಂತ ಹೇಳ್ತಾರಲ್ವ. ಅದೇ ಥರ ಯಾವುದೇ ಒಂದು ವಿಷಯ ಇದ್ರೂ ಒಳ್ಳೆ ವಿಷಯಗಳನ್ನ ನಾವು ಶೇರ್ ಮಾಡ್ಕೊಬೇಕು. ಅದೇ ಥರ ಕೇರಿಂಗು ಇರಬೇಕು. ಸೊ ಇವೆಲ್ಲನೂ ತುಂಬ ಮುಖ್ಯವಾಗಿರೋ ವಿಷಯ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ. ಇದನ್ನು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಡಿ. ಖಂಡಿತ ಇದು ತುಂಬ ಯೂಸ್ಫುಲ್ಲಾಗಿರುತ್ತೆ ಮಕ್ಕಳಿಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ ಮೂಲಕ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು.